ಸರ್ ಏನಂದರೆ ಸ್ಥಳೀಯ ಸಂಸ್ಥೆಯಿಂದ ಜನಪ್ರತಿನಿಧಿಗಳು ಆರಿಸೋ ಉದ್ದೇಶ ಏನಂದರೆ ಒಳ್ಳೆ ಆಡಳಿತ ಕೊಡಬೇಕಂತ ಹೇಳಿ. ಆಡಳಿತ ಭಾಗ ಏನಂತ ಹೇಳಿದ್ರೆ ಬರೀ ಸ್ವಚ್ಛತೆ ಮತ್ತು ಲೈಟು, ಕುಡಿಯೋ ನೀರು ಕೊಡೋದು ಒಂದೇ ಅಲ್ಲ. ಪಟ್ಟಣದ ನಾಗರಿಕರ ಆರೋಗ್ಯದ ಹಿತದೃಷ್ಟಿಗಳು ನೋಡುವಂಥ ಜವಾಬ್ದಾರಿ ಪಟ್ಟಣ ಪಂಚಾಯತಿಗೆ ಇರ್ತದೆ. ಅದ್ರ ಜೊತೆ ಕ್ರೀಡೆ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಮತ್ತು ಅದೇ ರೀತಿ ಜನರ ಆರೋಗ್ಯ ಇರ್ಬೋದು. ಇದ್ರ ಮೇಲೆ ನಾವು ಒಂದೊಂದು ಕಾರ್ಯಕ್ರಮಗಳು ಹಾಕ್ಕೊಂಡ್ರೆ ಅದನ್ನು ಪಟ್ಟಣದಲ್ಲಿರುವಂಥ ಜನರಿಗೆ ನಾವು ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮ ರೂಪಿಸಿರುವಂಥದ್ದು ಏನಂತ ಹೇಳಿ ಪಟ್ಟಣ ಪಂಚಾಯತಿ ವಿಂಗ್ ಆಗಿರುವಂಥ ನೆಲ್ಮಿ ಯೋಜನೆಯಿಂದ ಬೀದಿ ವ್ಯಾಪಾರಿಗಳ ಒಂದು ಕೇಂದ್ರ ಸರ್ಕಾರ ಕೊಡುವಂಥ ಅದೊಂದು ಕಾನ್ಸೆಪ್ಟ್ ಅದು. ಅದರಲ್ಲಿ ಇದ್ದಿದ್ದು ಫಂಡ್ ಭಾರಿ ಕಮ್ಮಿ, ಒಂದು 40ರಿಂದ 50 ಸಾವಿರ ಇತ್ತು. ಅದನ್ನು 40-50 ಸಾವಿರದಲ್ಲಿ ಯಾವ ಕ್ಯಾಂಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಾನು ಚಂದ್ರಶೇಖರ್ ಡಾಕ್ಟರ್ ಹತ್ರ ನಾನು ಲಾಸ್ಟ್ ಟೈಮ್ ಆದರ್ಶ ಹಾಸ್ಪಿಟ್ಲಿಗೆ ಪರ್ಸನಲ್ ವಿಚಾರಕ್ಕೆ ಹೋದಾಗ ನಾನು ಹೇಳ್ಕೊಂಡೆ, ಸರ್ ನೀವು ಒಂದು ಕ್ಯಾಂಪ್ ಕೊಡ್ಬೋದಾ ಅಂತೇಳಿ. ಕೊಡ್ತೀನಿ ಅಂದರು. ಅದಕ್ಕೆ ನಾನು ಹೇಳಿದೆ, ಕೆಲವು ಸರ್ ಡಾಕ್ಟರ್ಸ್ಗಳು ಸರ್ ಒಂದು ದೇಹಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವ್ಯಾರೈಟಿಗಳಿರ್ತವೆ. ಚರ್ಮ ರೋಗ ಉಂಟು, ನಿಮ್ಮ ಹೇಳಿದಂಗೆ ENT ಇದ್ದಾರೆ, ಬೇರೆ ಬೇರೆ ನ್ಯೂರಸ್ ಇದ್ದಾರೆ ಅಂಥೇಳಿ. ಆಗ ನನಗೆ ಫಸ್ಟ್ ಏನಂತ ನೀವು ಅದನ್ನು ಮಾಡ್ಬೋದಕ್ಕೆ ಕೇಳಿದಾಗ ಎಲ್ಲ ಡಾಕ್ಟರ್ಸನ್ನು ನಾನು ಕೊಡ್ತೀನಿ ಅಂತಿದ್ರು. ಆ ಥರ ಅವ್ರು ಇವತ್ತು ಒದಗಿಸಿದ್ದಾರೆ. ಮತ್ತು ಎಲ್ಲಕ್ಕಿಂತ ಖುಷಿ ಏನಂದರೆ ನಮ್ಮ ತೀರ್ಥಹಳ್ಳಿಯ ನಮ್ಮ ವೈದ್ಯ ನಮ್ಮ ಡಾಕ್ಟರ್ ವಿನೋದ್ ಅವರು, ನಾವು ಅವರಿಗೆ ಚಂದ್ರಶೇಖರ್ ಸರ್ಗೆ ನಾವು ಅವತ್ತೇ ಹೇಳಿದೆ, ನಾವು ತೀರ್ಥಹಳ್ಳಿ ಬಗ್ಗೆ ಅಂತ ಹೇಳಿದ ತಕ್ಷಣ ವಿಶೇಷವಾಗಿ ಆಸಕ್ತಿ ವಹಿಸಿ ಯಾವುದೇ ಸಂದರ್ಭಗಳಲ್ಲೂ ಸಹ ಸಹಕಾರ ಕೊಡುವಂಥದ್ದು ನಮ್ಮ ವಿನೋದ್ ಸರ್ ಅವ್ರನ್ನ ನೀವು ಕರೆಸ್ಬೇಕಾದ್ರೆ ಅವ್ರು ಬೇರೆ ಹಾಸ್ಪಿಟ್ಲಲ್ಲಿರೋರು ಕರೆಸ್ಬೇಕಂತ ಹೇಳಿ ಖಂಡಿತ ಕರೆಸ್ತೀನಿ ಅಂತ ಹೇಳಿದರೆ, ಅದೇ ಪ್ರಕಾರ ಪಟ್ಟಣ ಪಂಚಾಯತಿ ನಿರಂತರವಾಗಿ ಒಂದು 8 ದಿವಸಗಳ ಕಾಲ ಪ್ರಚಾರದಲ್ಲಿರ್ಬೋದು, ನಿಮ್ಮ ಶಿವಮೊಗ್ಗ ಸುದ್ದಿ ಇರ್ಬೋದು, ಬೇರೆ ಬೇರೆ ಸ್ಥಳೀಯ ಪತ್ರಿಕೆಗಳಲ್ಲಿ ತುಂಬ ಪ್ರಚಾರ ಕೊಟ್ಟಿದ್ದೀರಾ. ಮತ್ತು ಎಲ್ಲಕ್ಕಿಂತ ಇವ್ರು ಹೇಳಿದ್ದು 500 ಮಿನಿಮಮ್ 500 ಬೇಕಂತ ಹೇಳಿ. ಈಗ ನಾವು ಅವ್ರು ಹೇಳಿಕ್ಕಿಂತ ಜಾಸ್ತಿ ದುಪ್ಪಟ್ಟಿಗೆ ಹತ್ರ ತಲುಪಿದ್ವಿ. ಮತ್ತು ಈಗಾಗಲೇ ಇವತ್ತು ಬಂದಂಥ ಪೇಷೆಂಟ್ಗಳಲ್ಲಿ ಸುಮಾರು 460 ಪೇಷೆಂಟ್ಗಳು ECGನ ಮಾಡಿಸಿರುವಂಥದ್ದು. ಅದರಲ್ಲಿ ಕೆಲವು ಸಮಸ್ಯೆಗಳು ಅಂತ ಕಂಡು ಬಂದರೆ ಅವ್ರು ರೆಫರ್ ಮಾಡ್ಕೊಂಡಿದ್ದಾರೆ. ಮತ್ತು ಈಗಲೇ ಹೇಳಿದ್ದಾರೆ ECG ನಂತರ ಈಕೋ ಬರುವಂಥದ್ದು ಇರ್ಬೋದು, ಮತ್ತು TNT ಇರ್ಬೋದು, ಎಲ್ಲವೂ ಸಹ ಉಚಿತವಾಗಿ ಕೊಡ್ತೀವಿ ಅಂತೇಳಿ. ಮತ್ತು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಆದರ್ಶ ಹಾಸ್ಪಿಟ್ಲ್ ಅನ್ನುವಂಥದ್ದು ಮಣಿಪಾಲಿಗೆ ಈಗ ಟ್ಯಾಲಿ ಮಾಡುವಂಥ ಮಟ್ಟಕ್ಕೆ ಬಂದಿರುವಂಥ ಒಂದು ಹಾಸ್ಪಿಟ್ಲು, ಎಲ್ಲ ಟೆಕ್ನಾಲಜಿ ಇರುವಂಥ ಹಾಸ್ಪಿಟ್ಲು. ಆದರೆ ತುಂಬ ಖಾಸಗಿ ಅಂತೇಳಿ ದುಬಾರಿ ಅನ್ನುವಂಥ ಭಾವನೆಗಳಿದ್ದಾವೆ. ಈಗ ಕೇಂದ್ರ ಸರ್ಕಾರದ ಬರುವಂತಹ ಯೋಜನೆ ಆಯುಷ್ಮಾನ್ ಯೋಜನೆ ಇದೆ, ಎಲ್ಲ ಹಾಸ್ಪಿಟ್ಲಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿಕ್ಕೆ ಬರೋದಿಲ್ಲ. ಅವರು ಕನ್ಸರ್ನ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಂದ ರೆಫರ್ ಹೋದರೆ ಮಾತ್ರ ಅದಕ್ಕೆ ಅವಕಾಶ ಕೊಡೋದು. ಆದರೆ ನಾನು ಡಾಕ್ಟ್ರಿಗೆ ಹೇಳಿದ್ದೀನಿ, ಈ ಕ್ಯಾಂಪ್ ಮುಖಾಂತರವಾಗಿ ನಮ್ಮ ಪಟ್ಟಣದ ಜನತೆಗೆ ಸಿವಿಯರ್ ಕೇಸ್ಗಳಿದ್ರು ಸಹ ಅವ್ರು ಹೇಳಿದ್ರು ಒಂದು ಸರ್ಜರಿ ಇದೆ, ನಾನು 30% ಬಿಡ್ತೀನಿ, 70% ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನೀವು 70% ಡಿಸ್ಕೌಂಟ್ ಕೊಟ್ಟು 30% ನೀವು ತೊಗೊಬೇಕು ತೀರ್ಥಹಳ್ಳಿ ವಿಚಾರದಲ್ಲಿ. ಯಾಕಂದರೆ ಡಾಕ್ಟರ್ ವಿನೋದ್ ಅವರು ಸಹ ಸಹಭಾಗಿತ್ವ ಇದರಲ್ಲಿ ಉಂಟು ಅಂತ ಹೇಳಿದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮ ನೋಡಿ, ಈಗ ಕರೆಕ್ಟ್ 3:30 ಗಂಟೆ ಆಯಿತು, ಪಾಪ ಯಾರು ಡಾಕ್ಟ್ರು ಊಟ ಮಾಡ್ಕೊಂಡಿಲ್ಲ. ಈಗ ಅಂಥದ್ರಲ್ಲೂ ಸಹ ಎಲ್ಲಕ್ಕೆ ಸಮಾಧಾನವಾಗಿ ಒಂದು ನಗುಮುಖದ ಸೇವೆಯನ್ನು ಅವರು ಕೊಟ್ಟಿರುವಂಥದ್ದು ಸಹ ಈ ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಆದರ್ಶ ಹಾಸ್ಪಿಟ್ಲಿನ ಚಂದ್ರಶೇಖರ್ ಯಾದಿಗೆ ಎಲ್ಲ ಡಾಕ್ಟ್ರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತು ವಿಶೇಷವಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಪ್ರಮುಖವಾಗಿ ನಾವು ಸಾಕಷ್ಟು ಸಂಘಟನೆಗಳನ್ನು ಹೇಳ್ಕೊಂಡಿದ್ವಿ, ಎಲ್ಲ ಸಂಘಟನೆಗಳು ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅಂಗನವಾಡಿ ಕಾರ್ಯಕರ್ತರು ಮನೆಗೂ ಹೇಳಿರುವಂಥ ಆಶಾ ಕಾರ್ಯಕರ್ತರು, ಆರೋಗ್ಯ ಇಲಾಖೆ ಅವ್ರ ಮುಖಾಂತರ ಮೆಮೊ ಹಾಕ್ಸಿದ್ವಿ. ಎಲ್ಲರೂ ಸಹ ಉತ್ಸಾಹಕರಾಗಿ ಬಂದು ಈ ಒಂದು ಕಾರ್ಯಕ್ರಮದ ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಮತ್ತು ತೀರ್ಥಹಳ್ಳಿ ಜನತೆಗೆ ಒಂದು ಆರೋಗ್ಯ ದೃಷ್ಟಿಯಿಂದ ಪಟ್ಟಣ ಪಂಚಾಯತಿ ಒಳ್ಳೆಯ ಒಂದು ಕಾರ್ಯಕ್ರಮ ಕೊಟ್ಟಿದ್ವಿ. ಅದಕ್ಕೆ ನೆಲ್ಮಿನ ನಮ್ಮ ಮುಮ್ತಾಜ್ ಅವರು ಸಹ, ಅದ್ರ ಜೊತೆ ಜ್ಯೋತಿ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಚೀಫ್ ಆಫೀಸರ್ ಅಂತೂ ಈಗ ಮ್ಯಾಕ್ಸಿಮಮ್ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿ, ಮತ್ತು ನಮ್ಮ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷ ಗೀತಾ ರಮೇಶ್ ಇರ್ಬೋದು, ನಮ್ಮ ಸ್ಥಾಯಿ ಸಮಿತಿ ಗಣಪತಿ ಇರ್ಬೋದು, ಪಟ್ಟಣ ಪಂಚಾಯತಿ ಎಲ್ಲ ನಮ್ಮ ಸದಸ್ಯರುಗಳು, ಅಂದರೆ ಎಲ್ಲ ಇಲ್ಲಿ ಪರ ವಿರೋಧ ಇಲ್ಲ, BJP ಕಾಂಗ್ರೆಸ್ಸಿನ ಎಲ್ಲ ಸದಸ್ಯರುಗಳು ಒಗ್ಗಟ್ಟಾಗಿ ಒಂದು ಆರೋಗ್ಯ ಕ್ಯಾಂಪ್ ಮಾಡಬೇಕಂತ ಹೇಳಿ ಸಲಹೆ ಕೊಟ್ಟ ಆಧಾರದ ಮೇಲೆ ಒಂದು ಉತ್ತಮವಾದ ಕಾರ್ಯಕ್ರಮ ಆಗಿದೆ. ಮತ್ತೊಮ್ಮೆ ನಾನು ಆದರ್ಶ ಹಾಸ್ಪಿಟ್ಲಿಗೆ ನಾನು ಪಟ್ಟಣ ಪಂಚಾಯತ್ ಇಡೀ ಜನತೆ ಪರವಾಗಿ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ